ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು. ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಇಮ್ಮಡಿ ಪುಲಕೇಶಿ ಕನ್ನಡ ಯೂಟ್ಯೂಬ್ ಚಾನಲ್. ಐ ಎಮ್ ಯುವರ್ ವಾಣಿ ಆಫ್ ಹೋಪ್. ಇಂದಿನ ದಿವಸ ನಾವು 9ನೇ ತರಗತಿ ಗಣಿತ ಭಾಗ 1ರ ಪರಿವಿಡಿಯಲ್ಲಿರ್ತಕ್ಕಂತಹ 4ನೇ ಅಧ್ಯಾಯವಾದ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು ಇದರ ಬಗ್ಗೆ ತಿಳಿಯೋಣ. ಇದರಲ್ಲಿ ಬರ್ತಕ್ಕಂತಹ ಪೀಠಿಕೆ ರೇಖಾತ್ಮಕ ಸಮೀಕರಣಗಳು, ಒಂದು ರೇಖಾತ್ಮಕ ಸಮೀಕರಣ ಪರಿಹಾರ ನೋಡೋಣ ಸ್ನೇಹಿತರೆ, ಮತ್ತು ಸಾರಾಂಶನ ನೋಡೋಣ ಸ್ನೇಹಿತರೆ. ಲೆಟ್ಸ್ ಗೋ. 4ನೇ ಅಧ್ಯಾಯ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ. ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಈಗ ಮೊದಲನೇದಾಗಿ ಪೀಠಿಕೆಯನ್ನು ನೋಡೋಣ. ರೇಖಾತ್ಮಕ ಸಮೀಕರಣ ಎಂದರೆ ಚರಾಕ್ಷರದ ಘಾತ 1 ಹೊಂದಿರುವ ಸಮೀಕರಣ. ಉದಾಹರಣೆಗಳು ಇಲ್ಲಿವೆ. ವರ್ಗ ಸಮೀಕರಣ, ಚರಾಕ್ಷರದ ಘಾತ 2 ಹೊಂದಿರುವ ಸಮೀಕರಣ. ಉದಾಹರಣೆ ಈ ಕೆಳಗಿನಂತಿವೆ. ಒಂದು ಚರಾಕ್ಷರದ ರೇಖಾತ್ಮಕ ಸಮೀಕರಣ ax + b = 0, a ≠ 0. ಉದಾಹರಣೆ ಇಲ್ಲಿವೆ, ಈ ಕೆಳಗಿನಂತಿವೆ. ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು ax + by + c = 0, a ≠ 0, b ≠ 0. ಉದಾಹರಣೆ ಈ ಕೆಳಗಿನಂತಿವೆ. ಇದು ಮತ್ತು ಇದು ಆದರ್ಶ ರೂಪವಾಗಿದೆ ಸ್ನೇಹಿತರೆ. ಇದು ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಆದರ್ಶ ರೂಪ ax + b = 0, a ≠ 0 ಆಗಿದೆ. ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಆದರ್ಶ ರೂಪ ax + by + c = 0. ಇದು a ≠ 0, b ≠ 0. ಉದಾಹರಣೆ ಈ ಕೆಳಗಿನಂತಿವೆ. ಇವುಗಳನ್ನು ಸಮೀಕರಣ ಮಾಡಿ ನೋಡಿದಾಗ ಉತ್ತರ ಹೀಗೆ ಬಂದಿದೆ. ಉತ್ತರ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣವನ್ನು ಎರಡು ಚರಾಕ್ಷರ ರೇಖಾತ್ಮಕ ಸಮೀಕರಣ ರೂಪದಲ್ಲಿ ಬರೆಯುವುದು. ಇವು ಉದಾಹರಣೆ 3 ಇವೆ ಸ್ನೇಹಿತರೆ. ಇಲ್ಲಿ ಇವು 3 ಸೊಲ್ಯೂಷನ್ಗಳು ಈ ಕೆಳಗಿನಂತಿವೆ. ಹಾಗೆ ನೋಡಿದರೆ ಅರ್ಥ ಆಗಲ್ಲ ಸ್ನೇಹಿತರೆ, ಅದಕ್ಕೆ ಇಲ್ಲಿ ಉದಾಹರಣೆ ಮೂಲಕ ನೋಡೋಣ. ಕೆಳಗಿನ ಪ್ರತಿಯೊಂದು ಸಮೀಕರಣವನ್ನು ax + by + c = 0 ರೂಪದಲ್ಲಿ ಬರೆಯಿರಿ ಮತ್ತು ಪ್ರತಿ ಸಂದರ್ಭದಲ್ಲಿ a, b ಮತ್ತು c ಗಳ ಬೆಲೆಗಳನ್ನು ಕಂಡುಹಿಡಿಯಿರಿ. 1, 2, 3, 4 ಉದಾಹರಣೆಗಳಿವೆ ಸ್ನೇಹಿತರೆ. ಇವು ಸೊಲ್ಯೂಷನ್ ಈ ಕೆಳಗಿನಂತಿವೆ. ಉದಾಹರಣೆ 2. ಕೆಳಗಿನ ಪ್ರತಿಯೊಂದನ್ನು ಎರಡು ಚರಾಕ್ಷರಗಳಿರುವ ಒಂದು ಸಮೀಕರಣವನ್ನು ಬರೆಯಿರಿ. ಉದಾಹರಣೆಯಲ್ಲಿ 4 ಇವೆ ಸ್ನೇಹಿತರೆ. 4ಕ್ಕೂ ಉತ್ತರ ಸೊಲ್ಯೂಷನ್ ಅಂತಕ್ಕಂಥದ್ದು ಈ ನೋಟ್ಸಲ್ಲಿ ಕಾಣ್ತಾ ಇದೆ ಸ್ನೇಹಿತರೆ. ಇದರ ಮೇಲೆ ಇರ್ತಕ್ಕಂತಹ ಅಭ್ಯಾಸವನ್ನು ನೋಡೋಣ. ಇಲ್ಲಿ ಮೊದಲನೇ ಪ್ರಶ್ನೆ. ಒಂದು ನೋಟ್ಸ್ ಬೆಲೆಯು ಒಂದಿನ ಬೆಲೆಯ 2ರಷ್ಟಿದೆ. ಈ ಹೇಳಿಕೆಯನ್ನು ಪ್ರತಿನಿಧಿಸಲು ಎರಡು ಚರಾಕ್ಷರಗಳಿರುವ ಒಂದು ರೇಖಾತ್ಮಕ ಸಮೀಕರಣವನ್ನು ಬರೆಯಿರಿ. ಇಲ್ಲಿ ಸೊಲ್ಯೂಷನ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದು ಉತ್ತರವಾಗಿದೆ. ನಿಬಂಧದ ಪ್ರಕಾರ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇದನ್ನ 4.1ರ ಎರಡನೇ ಪ್ರಶ್ನೆ ಹೀಗಿದೆ. ಕೆಳಗಿನ ರೇಖಾತ್ಮಕ ಸಮೀಕರಣಗಳನ್ನು ax + by + c = 0 ರೂಪದಲ್ಲಿ ಬರೆದು ಪ್ರತಿಯೊಂದು ಸಂದರ್ಭದಲ್ಲಿ a, b ಮತ್ತು c ಗಳ ಬೆಲೆಯನ್ನು ಕಂಡುಹಿಡಿಯಿರಿ. ಇಲ್ಲಿ ಪ್ರಶ್ನೆಗಳು ಈ ಕೆಳಗಿನಂತಿವೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಇವಕ್ಕೆ ಸೊಲ್ಯೂಷನ್ ಕೂಡ ಇದೆ ಸ್ನೇಹಿತರೆ ನೋಟ್ಸಲ್ಲಿ. ಒಟ್ಟು ಇವು ಎರಡನೇ ಪ್ರಶ್ನೆಯಲ್ಲಿ 8 ಪ್ರಶ್ನೆಗಳಿವೆ ನೋಡಿ. 3ರ ಒಂದು ರೇಖಾತ್ಮಕ ಸಮೀಕರಣ ಪರಿಹಾರ ಕಂಡುಹಿಡಿದು ಸೊಲ್ಯೂಷನ್ ಜೊತೆಗೆ ಇವೆ ನೋಡಿ ಸ್ನೇಹಿತರೆ. ಇಲ್ಲಿ ಉದಾಹರಣೆ ಸಹಿತ ವಿವರಿಸಲಾಗಿದೆ. ಇದರ ಪರಿಹಾರಗಳು ಈ ಕೆಳಗೆ ನಿಂತಿವೆ. 2, 3 ಅಂತ ಇವೆ ನೋಡಿ ಸ್ನೇಹಿತರೆ. ಇಲ್ಲಿ ಇದು ಉದಾಹರಣೆ 3. ಇದರ ಮೇಲೆ ಲೆಕ್ಕ ಇದೆ.
ಎಕ್ಸ್ ಪ್ಲಸ್ 2y = 6 ಎಂಬ ಸಮೀಕರಣಕ್ಕೆ 4 ವಿಭಿನ್ನ ಪರಿಹಾರಗಳನ್ನು ಕಂಡುಹಿಡಿಯಿರಿ. ಇಲ್ಲಿ 4 ವಿಭಿನ್ನ ಪರಿಹಾರಗಳಿವೆ. ಇದರ ಪರಿಹಾರಗಳು ಈ ಕೆಳಗಿನಂತಿವೆ ನೋಡಿ ಸ್ನೇಹಿತರೆ. ಇದರ ಪರಿಹಾರ ಇಲ್ಲಿ ಕೆಳಗಿನಂತಿವೆ ನೋಡಿ. ಇದರ ಮೇಲಿನ ಲೆಕ್ಕಗಳು. ಅಭ್ಯಾಸ 4.2 ಈ ಕೆಳಗಿನ ಯಾವ ಆಯ್ಕೆ ಸರಿಯಾದ ಮತ್ತು ಏಕೆ y = 3x + 5 ಎಂಬುದಕ್ಕೆ ಆಪ್ಷನ್ ಎ ಒಂದು ಅನನ್ಯ ಪರಿಹಾರವಿದೆ, ಆಪ್ಷನ್ ಬಿ ಕೇವಲ 2 ಪರಿಹಾರ, ಆಪ್ಷನ್ ಸಿ ಅಪರಿಮಿತ ಪರಿಹಾರ. ಉತ್ತರ ಅಪರಿಮಿತ ಪರಿಹಾರಗಳಿವೆ. ಏಕೆಂದರೆ x ನ ಪ್ರತಿಯೊಂದು ಬೆಲೆಗೂ ಅನುರೂಪವಾದ y ನ ಒಂದು ಬೆಲೆ ಇರುತ್ತದೆ ಮತ್ತು y ಯ ಪ್ರತಿಯೊಂದು ಬೆಲೆಗೂ ಅನುರೂಪವಾದ x ನ ಒಂದು ಬೆಲೆ ಇರುತ್ತದೆ ಹಾಗೂ ಪ್ರತಿಕ್ರಿಯೆಯಾಗಿಯೂ ಇರುತ್ತದೆ. ಇನ್ನು 2ನೇ ಪ್ರಶ್ನೆ. ಕೆಳಗಿನ ಪ್ರತಿಯೊಂದು ಸಮೀಕರಣಕ್ಕೂ 4 ಪರಿಹಾರಗಳನ್ನು ಬರೆಯಿರಿ. 1ನೇ ಪ್ರಶ್ನೆ 4 ಪರಿಹಾರಗಳಿವೆ. 2ನೇ ಪ್ರಶ್ನೆ 4 ಪರಿಹಾರಗಳಿವೆ ಇಲ್ಲಿ. ಇನ್ನು 2ನೇ ಪ್ರಶ್ನೆಯಲ್ಲಿ ಮೂರನೇ ಪ್ರಶ್ನೆ ಹೀಗಿದೆ. ಈ ಪರಿಹಾರಗಳು ಈ ಕೆಳಗಿನಂತೆ. ಇನ್ನು 3ನೇ ಪ್ರಶ್ನೆ ಹೀಗಿದೆ. x - 2y = 4 ಎಂಬ ಸಮೀಕರಣಕ್ಕೆ ಕೆಳಗಿನವುಗಳಲ್ಲಿ ಯಾವ ಪರಿಹಾರವಿರುತ್ತದೆ ಮತ್ತು ಯಾವುದು ಆಗುವುದಿಲ್ಲ ಎಂದು ಪರಿಶೀಲಿಸಿರಿ. 1ನೇ ಪ್ರಶ್ನೆ ಇದು ಪರಿಹಾರ ಅಲ್ಲ. ಇದು 2ನೇದು ಪರಿಹಾರ ಅಲ್ಲ. 3ನೇದು ಪರಿಹಾರ ಹೌದು. 4ನೇದು ಪರಿಹಾರ ಅಲ್ಲ. 5ನೇದು ಪರಿಹಾರ ಅಲ್ಲ. ಇನ್ನು 4ನೇ ಪ್ರಶ್ನೆ 2x + 3y = k ಎಂಬ ಸಮೀಕರಣಕ್ಕೆ x = 2, y = 1 ಪರಿಹಾರವಾದರೆ k ಯ ಬೆಲೆಯನ್ನು ಕಂಡುಹಿಡಿಯಿರಿ. ಇಲ್ಲಿ ಸೊಲ್ಯೂಷನ್ ಮಾಡಿದಾಗ k = 7 ಬಂದಿದೆ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ.